26ನೇದು ನಂತರ 26ನೇದು ನೋಡೋಣ. ಇದನ್ನು ಕೂಡ ಹೇಳಿಕೆ ರೂಪದಲ್ಲಿದೆ. ಬೇಗ ಅಂದರೆ ವ್ಯಾಖ್ಯೆ ಐತೆ ಇದು. ಈ ಕೆಳಗಿನ ಪ್ರಶ್ನೆಯಲ್ಲಿ ಒಂದು ಹೇಳಿಕೆ, ಎರಡು ಊಹೆಗಳು, 1 ಮತ್ತು 2 ಊಹೆ ಎಂದರೆ ಏನಾದರೂ ಆಗಿರಬೇಕೆಂದುಕೊಳ್ಳುವುದು ಅಥವಾ ಭಾವಿಸುವುದು. ಈ ಕೆಳಗಿನ ಹೇಳಿಕೆ ಮತ್ತು ಊಹೆಗಳನ್ನು ನೋಡಿ ಯಾವ ಊಹೆಯ ಹೇಳಿಕೆಯಲ್ಲಿ ಸೂಚ್ಯವಾಗಿದೆ ಎಂದು ತಿಳಿಸಿ ಅಂತ ಕೇಳಿದರೆ, ಇದಕ್ಕೆ ನೋಡೋಣ ಹೇಳಿಕೆ ಏನೇನು ಕೊಟ್ಟವ್ರೆ. ಈ ಊಹೆ ಮತ್ತು ಹೇಳಿಕೆ ನೋಡೋದಾದರೆ, ಹೇಳಿಕೆ: ನೀವು 1 ವರ್ಷದ ಪರೀಕ್ಷಣಾ ಸಂಪಾದಕರಾಗಿ ನಿಯುಕ್ತರಾಗಿದ್ದೀರಿ ಮತ್ತು ನಿಮ್ಮ ಕಾರ್ಯಕ್ಷಮತೆಯನ್ನು ದೃಢೀಕರಣದ ಅವಧಿ ಕೊನೆಗೆ ಪರಿಶೀಲಿಸಲಾಗುತ್ತದೆ. ನೇಮಕಾತಿ ಪತ್ರದ ಒಂದು ಸಾಲು ಇದು. ಇನ್ನು ಊಹೆ ನೋಡೋದಾದರೆ, ಒಬ್ಬ ವ್ಯಕ್ತಿಯ ಕಾರ್ಯಕ್ಷಮತೆ ನೇಮಕಾತಿಯ ವೇಳೆ ಸರಿಯಾಗಿ ತಿಳಿದಿರುವುದಿಲ್ಲ. ಇನ್ನು ಸಾಧಾರಣವಾಗಿ ಒಬ್ಬ ವ್ಯಕ್ತಿಯು ಪರೀಕ್ಷಣಾ ಅವಧಿಯಲ್ಲಿ ತನ್ನ ಮೌಲ್ಯವನ್ನು ಸಾಬೀತುಪಡಿಸಲು ಯತ್ನಿಸುತ್ತಾನೆ. ಇದಕ್ಕೆ ಸರಿಯಾದ ಆನ್ಸರನ್ನು ನೋಡೋದಾದರೆ ಇದಕ್ಕೆ 2 ಅಂದರೆ 2 ಊಹೆಗಳು ಸೂಚ್ಯವಾಗಿವೆ ಅಂತ ಡಿ ಆನ್ಸರ್ ಆಗಿರುತ್ತೆ ಇದಕ್ಕೆ. ಇನ್ನು ನಂತರ 27ನೇ ಕ್ವಶನ್ ನೋಡೋದಾದ್ರೆ ವಾದಗಳು ಹೇಳಿಕೆ ಮತ್ತು ವಾದಗಳನ್ನು ನೋಡೋದಾದರೆ, ಈ ಕೆಳಗಿನ ಪ್ರಶ್ನೆಯಲ್ಲಿ 2 ವಾದಗಳು ಕೊಡಲಾಗಿದೆ. ಯಾವ ವಾದ ಪ್ರಬಲವಾಗಿದೆ ಮತ್ತು ಯಾವ ವಾದ ದುರ್ಬಲವಾಗಿದೆ ಎಂದು ನಿರ್ಧರಿಸಿ ಸರಿಯಾದ ಉತ್ತರವನ್ನು ನಾವು ಆರಿಸಿಕೊಳ್ಳೋಣ. ಹೇಳಿಕೆಯನ್ನು ನೋಡೋದಾದರೆ, ಹೇಳಿಕೆ: ನಮ್ಮ ದೇಶದಲ್ಲಿ ಬಹುರಾಷ್ಟ್ರೀಯ ಕಂಪನಿಗಳ ಹಿರಿಯ ನಿರ್ವಾಹಕ ಸಂಬಳದ ಮೇಲೆ ಮಿತಿ ಇರಬೇಕೆ. ಏನಂದರೆ, ನಮ್ಮ ದೇಶದಲ್ಲಿ ಬಹುರಾಷ್ಟ್ರೀಯ ಕಂಪನಿಗಳ ಹಿರಿಯ ನಿರ್ವಾಹಕನ ಸಂಬಳದ ಮೇಲೆ ಮಿತಿ ಇರಬೇಕೆ ಅಂತ ಕೇಳಿದರೆ, ವಾದಗಳು ನೋಡೋದಾದರೆ, ಹೌದು ಇಲ್ಲವಾದರೆ ಅನಾರೋಗ್ಯಕರ ಸ್ಪರ್ಧೆಗೆ ಮತ್ತು ಹೋಲಿಕೆಗೆ ಕಾರಣವಾಗಬಹುದು ಅಂತ ವಾದ. ನಮ್ಮ ಉದ್ಯಮಕ್ಕೆ ಇದನ್ನು ಎದುರಿಸುವ ಸಾಮರ್ಥ್ಯವಿಲ್ಲದಂತಾಗುತ್ತದೆ. ಇನ್ನು ಇಲ್ಲ, ಆರ್ಥಿಕ ಉದಾರೀಕರಣ ಆರೋಹಣ ಶೈಲಿಯಲ್ಲಿ ಅಂತಹ ಯಾವುದೇ ನಡೆಯನ್ನು ಪ್ರತಿ ಉತ್ಪಾದಕ ಎಂದು ತಿಳಿಯಲಾಗುವುದು. ಆರ್ಥಿಕತೆ ಮುಂದುವರೆದಲ್ಲಿ ಈ ಅಸಮಾನತೆಗಳು ಕಡಿಮೆಯಾಗುತ್ತೆ ಅಂತ ಹೇಳಿದರೆ, ಇದಕ್ಕೆ ಸರಿಯಾದ ಉತ್ತರವನ್ನು ನೋಡಿದರೆ ಇದಕ್ಕೆ ಸರಿಯಾದ ಉತ್ತರ ಡಿ ಆಗಿರುತ್ತೆ. 2 ವಾದಗಳು ಪ್ರಬಲವಾಗಿವೆ ಅಂತ ನೋಡಿ. ಇನ್ನು 28ನೇದು, ಈ ಕೆಳಗಿನ 4 AD ಪದಗಳಲ್ಲಿ ಒಂದು ಭಿನ್ನವಾಗಿದೆ, ಅದು ಯಾವುದೆಂದರೆ ಗುರುತಿಸಿ. ಬೆಳ್ಳಿ ಬಣ್ಣದ ಪ್ಲಾಸ್ಟಿಕ್, ಬೆಳ್ಳಿ, ಬಿರುಡೆ, ಮರ. ಇದರಲ್ಲಿ ಯಾವುದು ವಿಭಿನ್ನವಾಗಿದೆ ಅಂತಂದರೆ ಸರಿಯಾದ ಉತ್ತರ ಬೆಳ್ಳಿ, ಬಿ. ಸರಿಯಾದ ಉತ್ತರ ಬೆಳ್ಳಿ, ಬಿ. ಇನ್ನು ನೆಕ್ಸ್ಟ್ 29ನೇದು, ಮೇಲ್ತುದಿಯಲ್ಲಿ ಕೊಟ್ಟ ಜೋಡಿ ಪದಗಳಿಗಿರುವ ಸಂಬಂಧವನ್ನು ಹೊಂದಿದ ಪದಗಳ ಜೋಡಿಯನ್ನು ಆರಿಸಿ. ಯಾವುದ್ಯಾವುದು ಜೋಡಿ ಪದ ಅಂತ ನೋಡ್ಬೋದು. ಅಗತ್ಯಕ್ಕಿಂತ ಹೆಚ್ಚಿನ, ಇದು ಯಾವುದಕ್ಕೆ ಹೊಂದಾಣಿಕೆಯಾಗುತ್ತೆ? ಸರಿಯಾದ ಸಂಬಂಧ ಹೊಂದುತ್ತದೆ ಇಲ್ಲ ಅಂತ ನೋಡಬೇಕಿಲ್ಲ. ಅಗತ್ಯಕ್ಕಿಂತ ಹೆಚ್ಚಿನ ಚರ್ಚೆ, ಮಹತ್ವ ಚರ್ಚೆ, ಭವ್ಯವಾದ ಸಂಪತ್ತು ಮತ್ತು ನಿರಾಸ ಸ್ವಂತಿಕೆ, ಹೊರೆಯಾದ ಜನಪ್ರಿಯತೆ. ಇದಕ್ಕೆ ಯಾವುದು ಜೋಡಿ ಆರಿಸಿ ಅಂತಂದರೆ ಇದಕ್ಕೆ ಸರಿಯಾದ ಉತ್ತರ ಸಿ, ನಿರಾಸ ಸ್ವಂತಿಕೆ ಅಂತ. ಇನ್ನು 30ನೇ ಕ್ವಶನ್ ನೋಡೋದಾದರೆ, ಈ ಕೆಳಗಿನವುಗಳಲ್ಲಿ ತಾರ್ಕಿಕವಾಗಿ ಸಮನಾಗಿರುವ ವ್ಯಾಖ್ಯೆ ಯಾವುದು? ಇದು ಭಾನುವಾರವಾದರೆ ಮ್ಯಾಟ್ ಹಾಕಿ ಆಡಲು ಸಾಧ್ಯವಿಲ್ಲ. ಇದಕ್ಕೆ ಏನು ಕೊಟ್ಟವ್ರೆ? ಈ ಕೆಳಗಿನ ತಾರ್ಕಿಕ ಸಮನಾಗಿರುವ ವ್ಯಾಖ್ಯೆ ಯಾವುದಂತಂದರೆ ಇದು ಭಾನುವಾರವಾದರೆ ಮ್ಯಾಟ್ ಹಾಕಿ ಆಡಲು ಸಾಧ್ಯವಿಲ್ಲ. ಯಾಕೆಂದರೆ ನೋಡೋಣ. ಇದಕ್ಕೆ ಸರಿಯಾದ ಉತ್ತರ ಮ್ಯಾಟ್ ಹಾಕಿ ಆಡುತ್ತೇನೆಂದರೆ ಇಂದು ಭಾನುವಾರವಲ್ಲ. ಯಾಕೆಂದರೆ ಭಾನುವಾರ ದಿನ ಆಡೋಕ್ಕಾಗಲ್ಲ. ಭಾನುವಾರ, ಇದಕ್ಕೆ ಸರಿಯಾದ ಉತ್ತರ ಪಿ ಆಗಿರುತ್ತೆ. ಮ್ಯಾಟ್ ಹಾಕಿ ಆಡುತ್ತೇನೆಂದರೆ ಇದು ಭಾನುವಾರವಲ್ಲ. ಇನ್ನು 31ನೇದು, ಸಿಮ್ ಎಂದರೆ ಹೇಳಿ. ಇದ್ರ ವಿಸ್ತೃತ ರೂಪ ನೋಡೋದಾದರೆ ಇದಕ್ಕೆ ಸರಿಯಾದ ಉತ್ತರ ಸಿ ಆಗಿರುತ್ತೆ. ಸಬ್ಸ್ಕ್ರೈಬರ್ ಐಡೆಂಟಿಟಿ
ಮ್ಯಾಡುಲ್ ಅಂತ ಆಗಿರುತ್ತೆ. ಇನ್ನು 32ನೇದು ಲೈಟ್ ಎಮಿಟಿಂಗ್ ಡಯೋಡ್ ಏನನ್ನು ಪರಿವರ್ತಿಸುತ್ತದೆ ಅಂತ ನೋಡೋದಾದರೆ ಇದಕ್ಕೆ ಸರಿಯಾದ ಆನ್ಸರನ್ನು ಲೈಟ್ ಎಮಿಟಿಂಗ್ ಡಯೋಡು LED ಏನನ್ನು ಪರಿವರ್ತಿಸುತ್ತದೆ ಎಂದು ನೋಡೋದಾದರೆ ಇದಕ್ಕೆ ಸರಿಯಾದ ಸಿ, ಉಷ್ಣ ಶಕ್ತಿಯನ್ನು ಬೆಳಕಿನ ಶಕ್ತಿಯನ್ನಾಗಿ ಪರಿವರ್ತಿಸುತ್ತಾ ನೋಡ್ಬೋದು. ಇನ್ನು 33ನೇದು ಒಂದು ಕಂಪ್ಯೂಟರ್ ಪ್ರೋಗ್ರಾಮ್ನಲ್ಲಿರುವ ದೋಷವನ್ನು ಡ್ಯಾಶ್ ಎಂದು ಕರೆಯುತ್ತಾರೆ. ಏನೆಂದು ಕರೆಯುತ್ತಾರೆ ಅಂತ ನೋಡೋದಾದರೆ ಇದಕ್ಕೆ ಸರಿಯಾದ ಉತ್ತರ ಬಗ್ ಅಂತ ಕರೀತಾರೆ. ಸರಿಯಾದ ಉತ್ತರ ಬಿ, ಬಗ್. ಇನ್ನು 34ನೇದು ಕ್ವಶನ್ ನೋಡೋದಾದರೆ ಈ ಕೆಳಕಂಡದ್ರಲ್ಲಿ ಸರ್ಚ್ ಇಂಜಿನ್ ಯಾವುದು? ಈ ಕೆಳಕಂಡದ್ರಲ್ಲಿ ಸರ್ಚ್ ಇಂಜಿನ್ ಯಾವುದು? ಸರ್ಚ್ ಅಂದರೆ ನಾವು ಯಾವುದನ್ನು ಸರ್ಚ್ ಇಂಜಿನ್ ಅಂತ ಕರಿತೇವೆ ಅಂತಂತಂದರೆ ಸರಿಯಾದ ಉತ್ತರ ಫೇಸ್ಬುಕ್ಕಾ, ಯೂಟ್ಯೂಬಾ, MSN ಅಥವಾ ವಿಂಡೋಸಾ? ಇದಕ್ಕೆ ಸರಿಯಾದ ಉತ್ತರ ಸಿ, MSN. ಇನ್ನು 35ನೇದು ಗೂಢಲಿಪೀಕರಣ ಎನ್ಕ್ರಿಪ್ಷನ್ ಎಂದರೆ ಗೂಢಲಿಪೀಕರಣ ಅನಧಿಕೃತ ಪ್ರವೇಶ ತಡೆಯಲು ಸಂದೇಶಗಳ ಕೋಡಿಂಗ್ ಮಾಡುವುದು ಅಥವಾ ಅನಧಿಕೃತ ಬಳಕೆದಾರರು ತಡೆಯಲು ಕಂಪ್ಯೂಟರ್ಗಳನ್ನು ಕೋಡಿಂಗ್ ಮಾಡುವುದು. ಇದಕ್ಕೆ ಆನ್ಸರನ್ನು ನೋಡೋದಾದರೆ ಮೊದಲನೇದು ಎ ಆಗಿರುತ್ತೆ. ಅನಧಿಕೃತ ಪ್ರವೇಶ ತಡೆಯಲು ಸಂದೇಶಗಳು ಕೋಡಿಂಗ್ ಮಾಡುವುದು. ಇನ್ನಂತರ 36ನೇದು ಡಿಜಿಟಲ್ ಸಹಿ. ಡಿಜಿಟಲ್ ಸಹಿ ಅಂತ ಒಬ್ಬ ವ್ಯಕ್ತಿಯ ವಿಶಿಷ್ಟ ಭೌತಿಕ ಲಕ್ಷಣ ಅಳೆಯುವ ಒಂದು ಡಿಜಿಟಲ್ ಕೋಡ ಅಥವಾ ಏನು ನೋಡೋದಾದರೆ ಇದಕ್ಕೆ ಸರಿಯಾದ ಉತ್ತರವನ್ನು ನೋಡೋದಾದರೆ ಬಿ ಆನ್ಸರ್ ಆಗುತ್ತೆ. ಇದಕ್ಕೆ ಸಂದೇಶ ವಿಷಯ ಮತ್ತು ಕಳುಹಿಸುವವರನ್ನು ವಿಶಿಷ್ಟವಾಗಿ ಗುರುತಿಸಬಲ್ಲ ಒಂದು ಡಿಜಿಟಲ್ ಕೋಡ್. ಇದಕ್ಕೆ ಸರಿಯಾದ ಆನ್ಸರು ಬಿ. ಇನ್ನು 3ನೇದು ಇದು ಯಾವುದಕ್ಕೆ ಸಂಬಂಧಿಸಿದೆ ಅಂತ ನೋಡೋದಾದರೆ RUSA. ಇದು ಯಾವುದಕ್ಕೆ ಸಂಬಂಧಿಸಿದೆ ಅಂತ ನೋಡೋದಾದರೆ ಯಾವುದೋ ಗ್ರಾಮೀಣ ಮತ್ತು ನಗರಾಭಿವೃದ್ಧಿನ ಅಥವಾ ಉನ್ನತ ಶಿಕ್ಷಣನ ಯಾವ್ದಕ್ಕೆ ಸಂಬಂಧಪಟ್ಟಿದೆ ಅಂತಂದರೆ ಇದು ಉನ್ನತ ಶಿಕ್ಷಣಕ್ಕೆ ಸಂಬಂಧಪಟ್ಟಿರುತ್ತದೆ. ಇದು ನೆಕ್ಸ್ಟು IGNOU ನಡೆಸುವ ಶೈಕ್ಷಣಿಕ ವಾಹಿನಿ ಯಾವುದು ಅಂತ ಕೇಳಿದರು. ಏನೆಂದರೆ IGNOU ನಡೆಸುವ ಶೈಕ್ಷಣಿಕ ವಾಹಿನಿ ಯಾವುದಿದು? ವ್ಯಾಸ, ಏಕಲವ್ಯ, ಜ್ಞಾನದರ್ಶನ ಅಥವಾ ವಿದ್ಯಾದರ್ಶನ? ಸರಿಯಾದ ಉತ್ತರವನ್ನು ಯಾವುದಂದರೆ ಇದು ಜ್ಞಾನದರ್ಶನವಾಗಿರುತ್ತೆ, ಸಿ. ಇನ್ನು 39ನೇದು ರಾಜ್ಯವೊಂದರ ರಾಜ್ಯಪಾಲರಾಗಿ ನೇಮಕಗೊಂಡ ಮೊದಲ ಮುಖ್ಯ ನ್ಯಾಯಾಧೀಶರು ಯಾರು ಅಂತ ಕೇಳಿದರು. ಅಂದರೆ ರಾಜ್ಯವೊಂದರ ರಾಜ್ಯಪಾಲರಾಗಿ ನೇಮಕಗೊಂಡ ಮೊದಲ ಮುಖ್ಯ ನ್ಯಾಯಾಧೀಶರು ಯಾರಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರವನ್ನು ನೋಡೋದಾದರೆ ನ್ಯಾಯಾಧೀಶ ಸದಾಶಿವಂ ಅವರು ಸಿ ಆಗಿರುತ್ತೆ ಇದಕ್ಕೆ. ಇನ್ನು 40ನೇದು ನೋಡೋದಾದರೆ ಪ್ರತಿ ವರ್ಷ ಅಂತಾರಾಷ್ಟ್ರೀಯ ಸಾಕ್ಷರತಾ ದಿನವನ್ನು ಎಂದು ಆಚರಿಸ್ತಾರೆ. ಅಂದರೆ ಸಾಕ್ಷರತೆ ಪ್ರತಿ ವರ್ಷ ಅಂತಾರಾಷ್ಟ್ರೀಯ ಸಾಕ್ಷರತಾ ದಿನವನ್ನು ಯಾವಾಗ ಆಚರಿಸ್ತಾರೆ? ಮಾರ್ಚ್ 8, ಜೂನ್, ನವೆಂಬರ್ 8, ಸೆಪ್ಟೆಂಬರ್ 8? ಯಾವಾಗ? ಇದು ಸೆಪ್ಟೆಂಬರ್ 8ರಂದು ಪ್ರತಿ ವರ್ಷ ಅಂತಾರಾಷ್ಟ್ರೀಯ ಸಾಕ್ಷರತಾ ದಿನವನ್ನು ಆಚರಿಸಲಾಗುತ್ತದೆ. ಇನ್ನು 41 ಶಿಕ್ಷಣವೆಂಬುದು ಮನುಷ್ಯನಲ್ಲಿ ಆಗಲೇ ಇರುವ ಪರಿಪೂರ್ಣತೆಯನ್ನು ದೃಢೀಕರಣ. ಏನೆಂದರೆ ಶಿಕ್ಷಣವೆಂಬುದು ಮನುಷ್ಯನಲ್ಲಿ ಆಗಲೇ ಇರುವ ಪರಿಪೂರ್ಣತೆಯ ದೃಢೀಕರಣ. ಇದು ಯಾರ ಹೇಳಿಕೆಯಾಗಿರುತ್ತೆ ಅಂದರೆ ಇದಕ್ಕೆ ಸರಿಯಾದ ಆನ್ಸರನ್ನು ನೋಡಿದರೆ ಸ್ವಾಮಿ ವಿವೇಕಾನಂದರವರು ಹೇಳುತ್ತಾರೆ. ಇನ್ನು ಯೂನಿವರ್ಸಿಟಿ ನ್ಯೂಸ್ ಪ್ರಕಾಶಕರು ಯಾರು? ಯಾವುದು? ಯೂನಿವರ್ಸಿಟಿ ನ್ಯೂಸ್ ಪ್ರಕಾಶಕರು ಯಾರಂತ ಅಂದರೆ AIU. ಸರಿಯಾದ ಉತ್ತರ ಬಿ, AIU. ಇನ್ನು ನೆಕ್ಸ್ಟು ಕೆಳಗಿನ ಗದ್ಯಾಂಶವನ್ನು ಗಮನದಲ್ಲಿಟ್ಟು ಓದಿ 43ರಿಂದ 48 ಪ್ರಶ್ನೆಗಳನ್ನು ಉತ್ತರಿಸಬೇಕಂತಂದ್ರೆ ಇಲ್ಲಿ ಪ್ಯಾರಾಗ್ರಾಫನ್ನು ಕೊಟ್ಟಿರ್ತಾರೆ. ಇದನ್ನು ನಾವು ಓದಿ ಕೆಳಗಡೆ ಪ್ಯಾರಾಗ್ರಾಫನ್ನು ಕೊಟ್ಟಿರ್ತಾರೆ ಅವರೇ ಕೊಟ್ಟಿರ್ತಾರೆ. ಅದನ್ನು ಕರೆಕ್ಟ್ ಸರಿಯಾದ ರೀತಿಯಲ್ಲಿ ಓದಿ ಅರ್ಥ ಮಾಡಿಕೊಂಡು ಇಲ್ಲಿ ಕ್ವಶನ್ಗೆ ಆನ್ಸರ್ ಮಾಡೋಂಥ ಅವರೇ ಕ್ವಶನ್ ಆನ್ಸರ್ನ ಮಾಡೋದಿರುತ್ತೆ. ಸೊ ನೋಡೋಣ ಏನೇನು ಕೊಟ್ಟಿದ್ರು ಕ್ವಶನ್ ಅಂತ. ಕರ್ಜ್ ವೆಲೆಯನ್ನು ಆಲ್ವಿನ್
ಟಾಪ್ಲರ್ನಿಂದ ಹೇಗೆ ವಿಭಿನ್ನ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರವನ್ನು ನೋಡಿದರೆ ಭವಿಷ್ಯವಾದಿ ಡಿ ಆಗಿರುತ್ತೆ. ಇದಕ್ಕೆ 47ನೇದು ನಿತ್ಯ ಜೀವನದ ಮೇಲೆ ಯಾರು ಪರಿಣಾಮ ಬೀರಿದ್ದಾರೆ ಅಂತ ನೋಡಿದರೆ ಇದಕ್ಕೆ ಸರಿಯಾದ ಆನ್ಸರು ನಿತ್ಯ ಜೀವನದಲ್ಲಿ ಶ್ರೇಷ್ಠ ಯಾವುದಿದು 47ನೇದು ಸಾರಿ 46ನೇದು ಸರಿ 45ನೇದು ಏನು ಹೇಳಿದೆ ಆನ್ಸರ್ ಅಂತಂದರೆ 43 ಪ್ಯಾರಾಗ್ರಾಫನ್ನು ನೋಡಿದೆ ಆಲ್ವಿನ್ ಟಾಪ್ಲರ್. ಇದಕ್ಕೆ ಸರಿಯಾದ ಆನ್ಸರ್ ಫ್ಯೂಚರ್ ಶಾಕ್. ಇದು ಯಾವುದು ಅಂತಂದರೆ ಒಂದು ನಿಮಿಷ ಯಾವುದು ಕ್ವಶನ್ ಇದೆ ಆಯಿತಾ ಎಲ್ಲರಿಗೂ ಇದು ನೋಡೋದಾಯ್ತು ಸರಿ 45 ಆಲ್ವಿನ್ ಟಾಪ್ಲರ್ ಮತ್ತು ಕೃತಿಗಳು ಯಾವ ಅಂತ ಕೇಳಿದರೆ 45ನೇದು ಇದಕ್ಕೆ ಫ್ಯೂಚರ್ ಶಾಕ್ ಕೃತಿಗಳು ಇವೆ. ನಂತರ ಕರ್ಜ್ವೆಲನ್ನು ಆಲ್ವಿನ್ ಟಾಪ್ಲರಿಂದ ಹೇಗೆ ಭಿನ್ನ ಅಂತಂತಂದರೆ ಶ್ರೇಷ್ಠ ತಂತ್ರಜ್ಞ. ನಮ್ಮ ಇಲ್ಲಿಗೆ ನಿಂತಿತ್ತಲ್ಲ ನಮ್ಮ ನಿತ್ಯ ಜೀವನದ ಮೇಲೆ ಯಾವ ಮತ್ತು ಯಾರು ಪರಿಣಾಮ ಬೀರಿದೆ ಎಂದು ಬೀರಿದ್ದಾರೆ ಅಂತ ಹೇಳಿದರೆ ಇದಕ್ಕೆ ಆನ್ಸರು ಕರ್ಜ್ವೆಲ್ ಆಗಿರುತ್ತೆ. ಇನ್ನು ಯಾವ ಕ್ಷೇತ್ರದಲ್ಲಿ ಕರ್ಜ್ವೆಲ್ರವರು ಕಾರ್ಯನಿರ್ವಹಿಸುತ್ತಿದ್ದಾರೆಂದು ನಂಬಲಾಗಿತ್ತು. ಯಾವ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆಂದು ನಂಬಲಾಗಿತ್ತು ಅಂತಂದರೆ ಇದು ಕೃತಕ ಬುದ್ಧಿ ಕ್ಷೇತ್ರದಲ್ಲಿ. 49ನೇದು ಎ ಬಿ ಮತ್ತು ಸಿ ಕ್ರಮವಾಗಿ 36, 54 ಮತ್ತು 72 ದಿನಗಳಲ್ಲಿ ಒಂದು ಕೆಲಸ ಮಾಡಬಹುದು. ಅವರು ಕೆಲಸ ಆರಂಭಿಸಿದರು, ಆದರೆ ಎ 8 ದಿನಗಳು ಇರುವಂತೆ ಮತ್ತು ಬಿ 12 ದಿನಗಳು ಇರುವಂತೆ ಕೆಲಸವನ್ನು ಬಿಟ್ಟು ಹೊರಟು ಹೋದರು. ಈಗ ಸಿ ಎಷ್ಟು ದಿನಗಳಿಗೆ ಕೆಲಸ ಮಾಡಿದನು ನೋಡಿದರೆ ಇದಕ್ಕೆ ಸರಿಯಾದ ಉತ್ತರ ಡಿ 24 ಆಗಿರುತ್ತೆ. 24 ದಿನ ಕೆಲಸ ಮಾಡಿರ್ತಾನೆ ಅವನು. ಇನ್ನು 50ನೇ ಕ್ವಶನ್ ನೋಡಿದ್ರೆ ಈ ಕೆಳಗಿನ ಸರಣಿಯನ್ನು ಪೂರ್ತಿಗೊಳಿಸಿ ಅಂದರೆ 2, 5, 9, 19, 37 ಇದಕ್ಕೆ ಸರಿಯಾದ ಉತ್ತರ ನೋಡಿದ್ರೆ ಇದಕ್ಕೆ ಸಿ 75 ಆಗಿರುತ್ತೆ. ಇನ್ನು ಫೆಬ್ರವರಿ 51ನೇ ಕ್ವಶನ್ 8ನೇ ಫೆಬ್ರವರಿ 2005ರಂದು ಮಂಗಳವಾರವಾಗಿದ್ದರೆ 8ನೇ ಫೆಬ್ರವರಿ 2004ರಂದು ಯಾವ ವಾರ ದಿನವಾಗಿತ್ತು ಅಂತ ಕೇಳಿದರೆ ಯಾವ ವಾರ ಆಗಿರುತ್ತೆ? ಭಾನುವಾರ. ಇದಕ್ಕೆ ಸರಿಯಾದ ಆನ್ಸರ್ ಭಾನುವಾರ. ಇನ್ನು 52ನೇದು ಎ ವಿಧದ ಅಕ್ಕಿಯ ಬೆಲೆ 1 kgಗೆ 25 ರೂಪಾಯಿ ಮತ್ತು ಬಿ ವಿಧದ ಅಕ್ಕಿ ಬೆಲೆ 1 kgಗೆ 30 ರೂಪಾಯಿ. ಎ ಮತ್ತು ಬಿ ಎರಡು ವಿವಿಧ ಅಕ್ಕಿಯನ್ನು 2:3 ಅನುಪಾತದಲ್ಲಿ ಮಿಶ್ರಣ ಮಾಡಿದರೆ ಮಿಶ್ರಣ ಅಕ್ಕಿ ಬೆಲೆ ಎಷ್ಟಾಗಬಹುದು ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಬಿ 28 ಆಗುತ್ತೆ. ಇದರ ಮುಂದಿನ ವಿಡಿಯೋದಲ್ಲಿ ಅಂದರೆ ನೆಕ್ಸ್ಟ್ ದಿನಗಳಲ್ಲಿ ಬರ್ತಕ್ಕಂಥ ದಿನಗಳಲ್ಲಿ ಇದರ ಸಂಪೂರ್ಣ ಮತ್ತು ಹೇಗೆ ಮೆಂಟಲ್ ಎಬಿಲಿಟಿ ಮತ್ತು ಇದರ ಕ್ವಶನ್ನ ವಿವರಣೆ ಸಹಿತ ವಿಡಿಯೋ ಮಾಡ್ತೀನಿ. ಇವಾಗ ಸದ್ಯಕ್ಕೆ ಇನ್ನೇನು ಒಂದು ನವೆಂಬರ್ 2ಕ್ಕೆ KSET ಎಕ್ಸಾಮ್ ಇರೋದರಿಂದ ಸುಮ್ಮನೆ ನವೆಂಬರ್ 2ಕ್ಕೆ ಎಕ್ಸಾಮ್ ಇರೋದರಿಂದ ಕ್ವಶನ್ ಪೇಪರ್ನ ಸುಮ್ಮನೆ ಅನಾಲಿಸಿಸ್ ಆಗಿ ಒಂದು ಡೀಪ್ ಏನಿಲ್ಲ, ಹಾಗೆ ಸುಮ್ಮನೆ ಕಾಮನ್ನಾಗಿ ಒಂದಿಷ್ಟು ಆನ್ಸರ್ ಗೊತ್ತಾಗಲಿ ಅನ್ನೋದನ್ನ ಒಂದು ಇಂಟೆನ್ಷನ್ ಅಷ್ಟೇ. ಸೊ ಹಾಗಾಗಿ ಮುಂದೆ ಬರ್ತಕ್ಕಂಥ ವಿಡಿಯೋಗಳಲ್ಲಿ ವಿಶ್ಲೇಷಣೆ ಸಹಿತ ವಿಡಿಯೋಗಳು ಮುಂದೆ ಬರುತ್ತೆ ಅಂತ ಹೇಳ್ತಾ ನೋಡೋಣ, ಬರೀ ಹೋಗೋಣ. ಮತ್ತು 53ನೇದು ಒಂದು ಪಟ್ಟಣದ ಜನಸಂಖ್ಯೆ 3 ವರ್ಷದ ಹಿಂದೆ 2,40,000 2,40,000
ಇತ್ತು. ಕಳೆದ 3 ವರ್ಷಗಳಲ್ಲಿ ಕ್ರಮವಾಗಿ ಮತ್ತು 3%, 2.5% ಮತ್ತು 5% ಜಾಸ್ತಿಯಾಗಿದ್ದಲ್ಲಿ ಈಗಿನ ಜನಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ 2,66,049 ಅಂತ ಇದಕ್ಕೆ ಸರಿಯಾದ ಉತ್ತರ. ಇನ್ನು ನೇಮಿಂಗು, ನೇಮನ್ನು ಸಂಕೇತ ಬಳಸಿ 13261422 ಎಂದು ಬರೆದರೆ ಟೀಮನ್ನು ಸಂಕೇತ ಬಳಸಿ ಹೇಗೆ ಬರೆಯಬಹುದು ಅಂತ ಕೇಳಿದರೆ, ಇದರದ್ದೆಲ್ಲ ವಿವರಣೆ ಅದೇ ಹೇಳಿಲ್ವಾ, ಇದರದ್ದೆಲ್ಲ ವಿವರಣೆ ಮುಂದಿನ ದಿನಗಳಲ್ಲಿ ಬರ್ತಕ್ಕಂಥ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಇವೆಲ್ಲ ಅಂತ ಹೇಳ್ತೀನಿ. ಇವಾಗ ಸದ್ಯಕ್ಕೆ ಎಕ್ಸಾಮ್ ಇನ್ನೇನು ಒಂದು ವಾರ ಇರೋ, ಒಂದು 2ನೇ ತಾರೀಕು ನವಂಬರ್ ಇರೋದ್ರಿಂದ ಸುಮ್ಮನೆ ಡೀಟೇಲಾಗಿ ಒಂದಿಷ್ಟು ಹೇಳ್ಬೇಕಂತ ಒಂದು ಕ್ವಶನ್ ಆನ್ಸರ್ ಗೊತ್ತಾಗಲಿ ಅನ್ನೋದೊಂದು ಅಷ್ಟೇ. ಸೊ ಇದಕ್ಕೆ ಸರಿಯಾದ ಆನ್ಸರು 54ಕ್ಕೆ ಎ ಆಗಿರುತ್ತೆ. ಇನ್ನೆಷ್ಟು 55ನೇದು ತರಗತಿಯಲ್ಲಿನ ಸಂವಹನದ ವಿಧ ಯಾವುದು ಅಂತ ಕೇಳಿದೆ. ತರಗತಿಯಲ್ಲಿನ ಸಂವಹನ ವಿಧ ಯಾವುದು ಅಂತ ಕೇಳಿದ್ದೇನೆ. ಇದಕ್ಕೆ ಸರಿಯಾದ ಉತ್ತರ ಅಂತರ್ವ್ಯಕ್ತಿ ಸಂವಹನ, ಸಿ ಆಗಿರುತ್ತೆ ಇದಕ್ಕೆ. ಇನ್ನು ಶಿಕ್ಷಣ ಉತ್ತಮ ವಿಧಾನ ಯಾವುದು ಅಂತ ಕೇಳಿದರೆ, ಶಿಕ್ಷಣದ ಉತ್ತಮ ವಿಧಾನ ಯಾವುದು ಅಂದರೆ ಯಾವ ವಿಧಾನ, ಆರೈಕೆ, ಇದಕ್ಕೆ ಬಿ ಆನ್ಸರ್, ಆರೈಕೆಯ ವಿಧಾನ. ಇನ್ನು 57ನೇದು ನೋಡೋದಾದರೆ ಶಿಕ್ಷಕರನ್ನು UGCಯು ಏನೆಂದು ಕರೆದಿದೆ. ಶಿಕ್ಷಕರನ್ನು UGC ಏನೆಂದು ಕರೆದಿದೆ, ಏನೆಂದು ಕರಿತಿದ್ದಪ್ಪ ಶಿಕ್ಷಕರು, ಪ್ರಾಧ್ಯಾಪಕರ, ಉತ್ಕೃಷ್ಟ ಪ್ರಾಧ್ಯಾಪಕರ, ನಿಕಾಯ, ಸಾಮರ್ಥ್ಯ ವರ್ಧಕರ, ಶಿಕ್ಷಕ UGC ಸಾಮಾನ್ಯ ವರ್ಧಕರೆಂದು ಕರೆದಿದೆ. ಮತ್ತು CBS ವ್ಯವಸ್ಥೆಯಲ್ಲಿ ಕ್ರೆಡಿಟ್ ಎಂದರೇನು ಅಂತ ಕೇಳಿದರೆ, CBS ವ್ಯವಸ್ಥೆಯಲ್ಲಿ ಕ್ರೆಡಿಟ್ ಅಂದರೆ ಇದಕ್ಕೆ ಸರಿಯಾದ ಉತ್ತರ ಪಾಠ ಮಾಡುವ ಒಟ್ಟು ಅವಧಿ. ಇನ್ನು ಇನ್ನು ಇದಕ್ಕೆ ಎಷ್ಟು 59ನೇದು ಪರಿಣಾಮಾತ್ಮಕ ಕಲಿಕೆಯ ಯಾವ ಗುಣಲಕ್ಷಣ ಇದಲ್ಲ ಅಂತ ಕೇಳಿದರೆ, ಇನ್ನು ಇದಕ್ಕೆ ಸರಿಯಾದ ಉತ್ತರ ಪಠ್ಯಕ್ರಮದಿಂದ ಮಾತ್ರ ಕಲಿಯುತ್ತಾರೆ ಅಂತ ನಾವು ನೋಡ್ಬೋದು. ಎ ಆಪ್ಷನ್ ಎ ಆನ್ಸರ್ ಆಗಿರುತ್ತೆ. ಇನ್ನು 60ನೇದು ಕ್ವಶನ್, ಲಾಸ್ಟ್ ಕ್ವಶನ್ ಇದು. ಶಿಕ್ಷಕರಿಗೆ ಇದೊಂದು ಉಪಯೋಗಕಾರಿ ಈ ಸಂಪನ್ಮೂಲ ಸಾಧನ. ಯಾವ ಸಂಪನ್ಮೂಲ ಉಪಯೋಗಕಾರಿ ಸಾಧನ ಅಂತ ಕೇಳಿದರೆ, ಇದಕ್ಕೆ ಸರಿಯಾದ ಉತ್ತರ ಸಿ ಆಗಿರುತ್ತೆ, OPAC. ಇವತ್ತಿನ ವಿಡಿಯೋ ಜನರಲ್ ಕ್ವಶನ್ ಪೇಪರ್ KSET 2015 ವಿಡಿಯೋ ಆಗಿರುತ್ತೆ. ಇದು ನಾರ್ಮಲ್ ಆಗಿ ಒಂದಿಷ್ಟು ಏನಪ್ಪ ಅಂತಂದರೆ, ಇವಾಗ ನವೆಂಬರ್ 2ಕ್ಕೆ ಎಕ್ಸಾಮ್ ಇರೋದರಿಂದ ಸುಮ್ಮನೆ ಒಂದಿಷ್ಟು ಅನಾಲಿಸಿಸ್ ಮಾಡೋಣ ಅಂತ ಮಾಡ್ತಾಯಿದ್ದೆ ಅಷ್ಟೇ. ಇನ್ನು ನಂತರ ದಿನಗಳಲ್ಲಿ ಬರತಕ್ಕಂಥ ದಿನಗಳಲ್ಲಿ ನಾನು ಇದರದ್ದೇ ಪ್ರತಿಯೊಂದು ಕ್ವಶನ್ದು ವಿವರಣೆ ಹಾಗೂ ಮೆಂಟಲ್ ಎಬಿಲಿಟಿ ಆಗಿರ್ಬೋದು, ಮತ್ತು ಹಾಗೆ ಯಾವುದೇ ಒಂದು ಕ್ವಶನ್ದು ಕೂಡ ಒಂದು ಕ್ವಶನಿಂದ ಅದರದ್ದು ವಿವರಣೆ ಸಹಿತ ಮುಂದೆ ನಾನು ಹೇಳ್ಕೊಡ್ತೀನಿ ಅಂತ ಹೇಳ್ತೀನಿ. ಇದು ಏನಪ್ಪ ಅಂದರೆ, ಇದು ನನ್ನ ಹೊಸ ಚಾನಲ್ಲು, ಮೊದಲನೇದಾಗಿ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಏನಾದರೂ ತಪ್ಪಿದ್ದಲ್ಲಿ ಕ್ಷಮೆ ಇರಲಿ. ಸೊ ಹಾಗೆ ಈ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಸಪೋರ್ಟ್ ಮಾಡಿ ಅಂತ ಕೇಳ್ತಾ, ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ನಮಗೆ ಮುಂದಿನ ವೀಡಿಯೋಗಳಿಗೆ ಇನ್ನಷ್ಟು ಹೆಚ್ಚಿನ ವೀಡಿಯೋಗಳು ಮಾಡಲು ಅನುಕೂಲ ಆಗುತ್ತೆ ನಿಮ್ಮಿಂದ. ಯಾಕಂದರೆ ಲೈಕು, ನೀವು ನಿಮ್ಮ ಸಪೋರ್ಟಿಂದ ನಮಗೆ ಮುಂದಿನ ವೀಡಿಯೋಗಳು ಮಾಡೋದಕ್ಕೆ ನಮಗೆ ಇಂಟ್ರೆಸ್ಟ್ ಬರುತ್ತೆ. ಸೊ ಹಾಗಾಗಿ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ತೇನೆ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.